ಇಲ್ಲಿ ಕೇಳಿಲ್ಲಿ, ನೀನು ಇವಳನ್ನ ಇನ್ನೊಂದು ವಿಚಾರ ನಿಂಗೆ ಗೊತ್ತಿಲ್ಲ ನಂಗೆ. ಇವಳೇ ನನ್ನ ಸರ್ವಸ್ವ, ಇವಳನ್ನ ಪಡಿಬೇಕು ಅನ್ನುವಂತ ದೃಷ್ಟಿಯಿಂದ ಅವಳು ಏನು ಮಾಡಿದ್ರು ಕೂಡ ನಾಯಿ ತರದಲ್ಲಿ ಅವಳ ಹಿಂದೆ ಓಡಾಡ್ದ ನಾನು. ಅವಳು ನನ್ನ ಹಿಂದೆ ಬಂದವಳಲ್ಲ. ಅವಳಿಗೆ ಒಮ್ಮೆಲೆ ಬೇಕು ಅಂತಂದ್ರೆ ಚಿಟ್ಕಿ ಹೊಡೆದ್ರೆ 1000 ನಾಯಿಗಳು ಎದುರುಗಡೆಗೆ ಬೊಬೊ ಅಂತ ಹೇಳಿ ಬರೋಂಥವಿದ್ವು. ಆದ್ರೆ 4 ತಿಂಗಳ ಪರಿಶ್ರಮದ ಫಲವಾಗಿ ಭಗವಂತ ನಂಗೆ ಕೊಟ್ಟ ಅಂತ ಅನ್ಕೊಂಡಿದೀನಿ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಸದ್ಯ ರಾಜ್ಯದಲ್ಲಿ ಕಮಲಾಕರ್ ಭಟ್ ಎನ್ನುವ ಜ್ಯೋತಿಷಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ವಿಡಿಯೋದಲ್ಲಿ ಒಂದಷ್ಟು ವಿವರವನ್ನು ಗಮನಿಸ್ತಾ ಹೋಗೋಣ. ನಾವೆಲ್ಲರೂ ಕೂಡ ಚರ್ಚೆ ಮಾಡಲೇಬೇಕಾದಂಥ ವ್ಯಕ್ತಿ ಅಥವಾ ವ್ಯಕ್ತಿತ್ವ ಆಗಲಿ ಅಲ್ಲವೇ ಅಲ್ಲ. ಆದರೆ ಇಂಥವರ ಮುಖವಾಡವನ್ನು ಜನರ ಮುಂದೆ ಕಳಚಿ ಬಿಸಾಕಬೇಕು. ಆಗ ಇದೇ ರೀತಿಯಾಗಿ ಮುಖವಾಡವನ್ನು ಧರಿಸಿಕೊಂಡಂಥವರಿಗೆ ಸಣ್ಣ ಮಟ್ಟಿಗಾದರೂ ಆತಂಕ ಶುರುವಾಗುತ್ತೆ. ಬಂಧುಗಳೇ, ನಾನಿಲ್ಲಿ ಜ್ಯೋತಿಷ್ಯ ಶಾಸ್ತ್ರವನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ಇದು ಅವರವರಿಗೆ ಬಿಟ್ಟಂಥ ನಂಬಿಕೆ. ನಂಬುವಂಥವರಿಗೆ ನಂಬಿಕೆ, ನಂಬದೇ ಇರುವಂಥವರಿಗೆ ಮೌಢ್ಯ. ನಾವು ಇನ್ನೊಬ್ಬರ ನಂಬಿಕೆಯನ್ನು ಪ್ರಶ್ನೆ ಮಾಡೋದಕ್ಕಾಗಲಿ ಧಕ್ಕೆ ತರೋದಕ್ಕಾಗಲಿ ಸಾಧ್ಯ ಇಲ್ಲ. ಹೀಗಾಗಿ ನಾನಿಲ್ಲಿ ಯಾವುದನ್ನು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಆದರೆ ಈ ಕಮಲಾಕರ್ ಭಟ್ ಅನ್ನುವಂಥವ್ರನ್ನ ನಾವೆಲ್ಲರೂ ಕೂಡ ಪ್ರಶ್ನಿಸಲೇಬೇಕಾಗತ್ತೆ. ಇಂಥವರಿಗೆ ಹಿಂದೆ ಮುಂದೆ ನೋಡದೆ ಟಿವಿ ಮಾಧ್ಯಮಗಳು ವೇದಿಕೆಯನ್ನು ಕೊಟ್ಟವು. ಅದರಲ್ಲೂ ವಿಶೇಷವಾಗಿ ಪಬ್ಲಿಕ್ ಟಿವಿ ಆ ವೇದಿಕೆಯನ್ನು ಇವನಂಥವರು ಚೆನ್ನಾಗಿ ಬಳಸಿಕೊಂಡು ಜನರನ್ನ ಚೆನ್ನಾಗಿ ಬಕ್ರ ಮಾಡಿ ಅವರ ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡು ಈತ ಇವತ್ತು ಕೋಟಿ ಹಣವನ್ನು ದುಡಿಮೆ ಮಾಡಿದ್ದಾನೆ. ಕೊನೆಗೆ ಆತನ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂದರೆ, ಆತ ಜನರಿಗೆ ಹೇಳ್ತಾ ಇದ್ದ, ನಾನು ನಿಮ್ಮ ಭವಿಷ್ಯವನ್ನು ಬದಲಾಯಿಸ್ತೀನಿ, ನಿಮ್ಮ ಭವಿಷ್ಯವನ್ನು ಪ್ರೆಡಿಕ್ಟ್ ಮಾಡ್ತೀನಿ ಅಂತ. ಆದರೆ ಸ್ವತಃ ಆತನ ಭವಿಷ್ಯವನ್ನೇ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನೊಂದು ವಿಚಾರ ಬಂದರೆ, ಆತ ಸದಾಕಾಲ ಬೆಳಗ್ಗೆ ಮುಂಚೆ ಟಿವಿಲಿ ಕುತ್ಕೊಂಡು ಹೇಳ್ತಿದ್ದ ಮಾತು, ಎಲ್ರಿಗೂ ಒಳಿತನ್ನೇ ಬಯಸಿ ಯಾರಿಗೂ ಕೂಡ ಕೆಡಕನ್ನು ಮಾಡಬೇಡಿ ಅಂತ. ಆದರೆ ಈತ ಇನ್ನೊಬ್ಬರ ಸಂಸಾರದ ಒಳಗಡೆ ಇಣುಕಿ ಇನ್ನೊಬ್ಬರ ಸಂಸಾರವನ್ನು ಹಾಳು ಮಾಡಿ ಕೊನೆಗೆ ಒಂದು ಜೀವವನ್ನೇ ಬಲಿ ತೆಗೆದುಕೊಂಡು ಬಿಟ್ಟ. ಆಗಿದ್ದೇನು ಘಟನೆ ಅನ್ನೋದನ್ನ ಮೊದಲಿಗೆ ಚುಟುಕಾಗಿ ಗಮನಿಸಿ ಅದಾದ ಬಳಿಕ ಈ ಜ್ಯೋತಿಷಿ ವಿಚಾರಕ್ಕೆ ಬರೋಣ. ಬಂಧುಗಳೇ, ಉತ್ತರ ಕನ್ನಡ ಸಿದ್ದಾಪುರದ ಒಂದು ಗ್ರಾಮ. ಅಲ್ಲಿ ಮಹೇಶ್ ಹಾಗೆ ಸುಚಿತ್ರಾ ಅನ್ನುವಂಥವರು ಜಾತ್ರೆಯಲ್ಲಿ ಪರಿಚಯ ಆಗ್ತಾರೆ. ಅದಾದ ಬಳಿಕ ಪ್ರೀತಿಗೆ ತಿರುಗತ್ತೆ. ಇಬ್ರು ಕೂಡ ಮದುವೆ ಆಗ್ತಾರೆ. ಮಹೇಶ್ ಬೆಂಗಳೂರಿನ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ರೆ ಆತನ ಹೆಂಡತಿ ಸುಚಿತ್ರಾ ಊರಿನಲ್ಲೇ ಇರ್ತಾಳೆ. ಆಕೆ ಊರಿನಲ್ಲಿ ಇದ್ದಂಥ ಸಂದರ್ಭದಲ್ಲೇ ಒಂದು 2 ವರ್ಷ ಆಗ್ತಾ ಇದ್ದ ಹಾಗೆ ಮಕ್ಕಳೆಲ್ಲ ಆದ ಬಳಿಕ ಕೈಗೆ ಆಂಡ್ರಾಯ್ಡ್ ಫೋನ್ ಸಿಗುತ್ತೆ. ಫೋನ್ ಸಿಗ್ತಾ ಇದ್ದ ಹಾಗೆ ಆಕೆ ವರಸೆ ಬದಲಾಗ್ಬಿಡುತ್ತಂತೆ. ನಿಧಾನಕ್ಕೆ ಆಗುತ್ತಾನೆ ಸೋಷಿಯಲ್ ಮೀಡಿಯಾ ಎಲ್ಲವೂ ಕೂಡ ಬೂಮ್ಗೆ ಬರ್ತಿದ್ದ ಸಂದರ್ಭ ಈಕೆಯು ಕೂಡ ಬಳಸೋದಕ್ಕೆ ಶುರು ಮಾಡ್ಕೊಳ್ತಾಳೆ. ಸೋಷಿಯಲ್ ಮೀಡಿಯಾ ಮೂಲಕವೇ ಒಂದಷ್ಟು ಹುಡುಗರ ಪರಿಚಯವೂ ಕೂಡ ಆಗುತ್ತೆ. ಈಕೆಯು ಕೂಡ ರೀಲ್ಸು ಮತ್ತೊಂದು ಮಗದೊಂದು ಅಂತ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾಳೆ. ಆ ಹುಡುಗರ ಜೊತೆಗೆ ಚಾಟಿಂಗು ಮತ್ತೊಂದು ಎಲ್ಲವೂ ಕೂಡ ಶುರುವಾಗಿಬಿಡುತ್ತೆ. ಈ ವಿಚಾರ ಮಗಳ ಮೂಲಕ ಅಪ್ಪ ಮಹೇಶ್ ಕಿವಿಗೆ ಬಿದ್ದು ಬಿಡುತ್ತೆ. ಮಗಳು ಹೇಳ್ತಾಳಂತೆ, ಅಪ್ಪ ನೀವು ಇಲ್ದಿರೋ ಸಂದರ್ಭದಲ್ಲಿ ಮನೆಗೆ ಯಾರ್ಯಾರೋ ಬಂದು ಹೋಗ್ತಾರೆ, ನಮ್ಮೆಲ್ಲರಿಗೂ ಕೂಡ ಕಿರಿಕಿರಿ ಆಗ್ತಿದೆ ಅಂತ. ದೂರದಲ್ಲಿದ್ದಂಥ ಮಹೇಶ್ ಮನೆಗೆ ಬರ್ತಿದ್ದ ಹಾಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಂಡತಿಯ ಜೊತೆಗೆ ಜಗಳ ಆಡ್ತಾರೆ. ಗಂಡ ಹೆಂಡತಿ ನಡುವೆ ಈ ವಿರಸ ಜಗಳ ಎಲ್ಲವೂ ಕೂಡ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ಹಾಗೂ ಹೇಗೋ ಸಂಸಾರ ನಡ್ಕೊಂಡು ಹೋಗ್ತಾ ಇರತ್ತೆ. ಅದರ ಸುಚಿತ್ರ ಈ ಫೋನ್ನ ಚಟ ಹಾಗೆ ಹುಡುಗರ ಜೊತೆಗಿನ ಆ ಸಂಪರ್ಕವನ್ನು ಬಿಟ್ಟಿರಲಿಲ್ಲ. ಹೀಗಿದ್ದಾಗಲೇ ಇನ್ನೊಂದು ಕಡೆಯಿಂದ ಏನಾಗ್ಬಿಡುತ್ತೆ ಅಂದರೆ, ಈ ಜ್ಯೋತಿಷ್ಯ ಇದ್ದ ನೋಡಿ, ಈತ ಕೂಡ ಮೂಲತಃ ಉತ್ತರ ಕನ್ನಡದ ಸಿದ್ದಾಪುರದವನೇ. ಅದಾದ ಬಳಿಕ ಶಿವಮೊಗ್ಗಕ್ಕೆ ಹೋಗಿ ಈತ ಸೆಟ್ಲ್ ಆಗಿರ್ತಾನೆ. ಅಲ್ಲಿ ಆತ ಜ್ಯೋತಿಷ್ಯ ಏನು ಹೇಳ್ತಾ ಇದ್ದ, ಈ ಜ್ಯೋತಿಷ್ಯವನ್ನ ಹೇಳುವಂಥ ಸಂದರ್ಭದಲ್ಲಿ ಆತನಿಗೆ ಭಕ್ತರು ಅಥವಾ ಜನ ಸಿಗಬೇಕಲ್ಲ. ಹೀಗಾಗಿ ಆತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬ್ರೋಕರ್ಗಳನ್ನು ಇಟ್ಕೊಂಡಿದ್ದಂತೆ. ಅಂದರೆ ಬ್ರೋಕರ್ಗಳಿಗೆ ನೀವು ಜನರನ್ನು ಕರ್ಕೊಂಡು ಬನ್ನಿ, ಸಮಸ್ಯೆ ಇರುವಂಥ ಜನರನ್ನ, ನಿಮಗೆ ಜನರ ಲೆಕ್ಕದಲ್ಲಿ ಕಮಿಷನನ್ನು ಕೊಡ್ತೀನಿ ಅಂತ ಹೇಳಿ. ಅದೇ ಪ್ರಕಾರವಾಗಿ ಆತ ಈ ಜ್ಯೋತಿಷ್ಯದ ಮೂಲಕವೇ ಒಳ್ಳೆ ದುಡಿಮೆ ಮಾಡ್ತಾ ಇದ್ದ. ಅದು ಯಾರೋ ಸ್ನೇಹಿತೆ ಮೂಲಕ ಈ ಕಮಲಾಕರ್ ಭಟ್ ಸುಚಿತ್ರಾಗೂ ಕೂಡ ಪರಿಚಯ ಆಗಿಬಿಡ್ತಾನೆ. ಸುಚಿತ್ರಾ ಕೂಡ ಆರಂಭದಲ್ಲಿ ಈತನ ಜೊತೆಗೆ ಸೇರ್ಕೊಂಡಿದ್ದು ಬ್ರೋಕರ್ ಆಗಿಯೇ. ನಾನು ಜನರನ್ನ ಕರ್ಕೊಂಡು ಬರ್ತೀನಿ, ನೀನು ಜ್ಯೋತಿಷ್ಯ ಹೇಳಿ ದುಡ್ಡು ಮಾಡು ಎನ್ನುವಂಥ ರೀತಿಯಲ್ಲಿ. ಆ ರೀತಿಯಾಗಿ ಸುಚಿತ್ರಾ ಹಾಗೆ ಕಮಲಾಕರ್ ಭಟ್ ಪರಿಚಯ ಆಗುತ್ತೆ. ಆ ಪರಿಚಯ ಸ್ನೇಹದ ಹಂತಕ್ಕೆ ಹೋಗುತ್ತೆ. ಹೀಗಿರುವಾಗಲೇ ಕಮಲಾಕರ್ ಭಟ್ ಪತ್ನಿ ಕರೋನಾ ಸಂದರ್ಭದಲ್ಲಿ ತೀರ್ಕೊಳ್ತಾರೆ. ಅದಾದ ನಂತರ ಈ ಸುಚಿತ್ರಾ ಹಾಗೆ ಕಮಲಾಕರ್ ಭಟ್ ಇನ್ನಷ್ಟು ಹತ್ರ ಆಗ್ತಾರೆ. ಯಾರು ಯಾರನ್ನ ಕೆಡ್ಡ ಹಾಗೆ ಬೀಳಿಸಿದ್ರು ಅನ್ನೋದು ಗೊತ್ತಿಲ್ಲ. ಈ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ. ಆ ಆಡಿಯೋ ಪ್ರಕಾರವಾಗಿ ಕಮಲಾಕರ ಭಟ್ಟನೇ ಸುಚಿತ್ರಾಳನ್ನ ತನ್ನ ತೆಕ್ಕೆಗೆ ಬೀಳಿಸಿಕೊಂಡ ಹಾಗೆ ಕಾಣಿಸ್ತಾ ಇದೆ. ನೋಡಿ, ಈತ ಎಲ್ರಿಗೂ ಹೇಳ್ತಾ ಇದ್ದ, ಯಾರಿಗೂ ಕೆಡುಕನ್ನು ಮಾಡಬೇಡಿ, ಎಲ್ರಿಗೂ ಒಳಿತನ್ನ ಮಾಡಿ ಅಂತ ಹೇಳಿ. ಆದರೆ ಆಕೆಗೆ ಗಂಡ ಇದ್ದಾನೆ, 2 ಮಕ್ಕಳಿದ್ದಾರೆ ಅನ್ನೋದು ಗೊತ್ತಿದ್ದೂ ಕೂಡ ಆತ ಅವಳ ಸಹವಾಸವನ್ನು ಮಾಡ್ತಾನೆ.
ಅದಾದ ನಂತರ ಅವರಿಬ್ಬರ ನಡುವೆ ಪ್ರೀತಿನೋ ಮತ್ತೊಂದೋ ಅದಕ್ಕೇನು ಹೆಸರಿಡಬೇಕು ಗೊತ್ತಿಲ್ಲ, ಅದೆಲ್ಲವೂ ಕೂಡ ಶುರುವಾಗಿದೆ. ಅದಾದ ನಂತರ ಶಿವಮೊಗ್ಗದಲ್ಲಿ ಅವರಿಬ್ಬರು ವಾಸ ಮಾಡುವಂತ ನಿರ್ಧಾರವನ್ನ ಮಾಡಿದ್ದಾರೆ. ಅಂತಿಮವಾಗಿ ಸುಚಿತ್ರಾ ತನ್ನ ಗಂಡ ಮಹೇಶ್ ಜೊತೆಗೆ ಜಗಳ ಆಡ್ಕೊಂಡು ಕಿತ್ತಾಡ್ಕೊಂಡು 9 ತಿಂಗಳ ಹಿಂದೆ ಗಂಡನನ್ನ ಬಿಟ್ಟು ಇಬ್ಬರು ಹೆಣ್ಮಕ್ಳನ್ನೂ ಸೀದಾ ಕರ್ಕೊಂಡು ಶಿವಮೊಗ್ಗಕ್ಕೆ ಬಂದು ಬಿಡ್ತಾಳೆ. ಈ ಕಮಲಾಕರ ಭಟ್ಟ ಶಿವಮೊಗ್ಗದಲ್ಲಿ ಸುಚಿತ್ರಾಗೆ ಒಂದು ಮನೆಯನ್ನು ಕೂಡ ಮಾಡಿಕೊಡ್ತಾನೆ. ಅದಾದ ನಂತರ ಅವರಿಬ್ಬರು ಅಲ್ಲೇ ಗಂಡ ಹೆಂಡತಿಯ ರೀತಿ ವಾಸ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಕಮಲಾಕರ ಭಟ್ ಕೇಳದಂಥವರಿಗೆ ಹಾಗೆ ಹೀಗೆ ಅಂತೇಳಿ ಕತೆ ಹೇಳಿದ್ದಾನೆ. ಆರಂಭದಲ್ಲಿ ಹೇಗೋ ನಡ್ಕೊಂಡು ಹೋಗ್ತಾ ಇತ್ತು. ಆದರೆ ಕಮಲಾಕರ ಭಟ್ಟನಿಗೆ ಕೇವಲ ಆ ಸುಚಿತ್ರ ಮಾತ್ರ ಬೇಕಿತ್ತು. ಸುಚಿತ್ರಾರ ಇಬ್ಬರು ಹೆಣ್ಮಕ್ಳು ಬೇಡದಿತ್ತು. ಹೀಗಾಗಿ ಸುಚಿತ್ರ ಇದ್ದಾಗ ಹೆಣ್ಮಕ್ಳನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಸುಚಿತ್ರ ಮನೆಯಿಂದ ಆಚೆ ಹೋಗ್ತಾ ಇದ್ದಾಗೆ ಹೆಣ್ಮಕ್ಳಿಗೂ ಕೂಡ ಟಾರ್ಚರನ್ನು ಕೊಡೋದಕ್ಕೆ ಶುರು ಮಾಡ್ಕೊಂಡಿದ್ದಾನೆ. ಆ ಹೆಣ್ಮಕ್ಳಿಗೂ ಕೂಡ ಇದನ್ನು ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ. ಒಂದು ದಿನ ಅದರಲ್ಲಿ ಓರ್ವ ಹುಡುಗಿ ತನ್ನ ಅಪ್ಪ ಮಹೇಶನಿಗೆ ವಿಚಾರವನ್ನು ತಿಳಿಸಿದ್ದಾಳೆ. ಅಮ್ಮ ಈ ರೀತಿಯಾಗಿ ಕಮಲಾಕರ ಭಟ್ ಎನ್ನುವಂಥ ಗುರೂಜಿ ಜೊತೆ ವಾಸ ಮಾಡ್ತಿದ್ದಾಳೆ ಅಂತ ಹೇಳಿ. ಇತ್ತ ಮಹೇಶ ಏನೂ ಮಾಡೋದಕ್ಕೆ ಸಾಧ್ಯ ಆಗದೆ ಪಾಪ ಅವರೆಲ್ಲವನ್ನು ಕೂಡ ಸಹಿಸ್ಕೊಂಡು ಸುಮ್ಮನೆ ಇದ್ದಾರೆ. ಅಂತಿಮವಾಗಿ ಮಗಳಿಗೆ ಯಾವಾಗ ಟಾರ್ಚರ್ ಎಲ್ಲವೂ ಕೂಡ ತಾಯಿಯದ್ದು ಹಾಗೆ ಈ ಕಮಲಾಕರ ಭಟ್ದು ಜಾಸ್ತಿ ಆಗೋದಕ್ಕೆ ಶುರುವಾಗಿದೆ. ಯಾಕಂದ್ರೆ ಮಹೇಶನಿಗೆ ಇವರಿಬ್ಬರ ವಿಚಾರವನ್ನು ಮಗಳು ಹೇಳಿದ್ದು ಅವರಿಬ್ಬರಿಗೂ ಕೂಡ ಗೊತ್ತಾಗ್ಬಿಟ್ಟಿತ್ತು. ಆ ಕಾರಣಕ್ಕಾಗಿ ಕೊನೆಗೆ ಮಗಳಿಗೆ ಇದನ್ನು ಸಹಿಸ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ. ಅಪ್ಪನಿಗೆ ಮೆಸೇಜನ್ನು ಹಾಕಿದ್ದಾಳೆ ಆಕೆ, ಅಪ್ಪ ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳಿ. ಅಪ್ಪ ಮಹೇಶ್ ಕೂಡ ಆಯ್ತು ಬಾ ಮಗಳೇ ಸಿದ್ದಾಪುರಕ್ಕಂತ ಹೇಳಿದ್ದಾರೆ. ಅಂತಿಮವಾಗಿ ಮಗಳು ಕೂಡ ಸಿದ್ದಾಪುರಕ್ಕೆ ಹೋಗಿದ್ದಾಳೆ. ಹೋದಂಥ ಸಂದರ್ಭದಲ್ಲಿ ಈ ಸುಚಿತ್ರ ಫುಲ್ ಸಿಡಿದದ್ದು ನಿಂತು ಬಿಟ್ಟಿದ್ದಾಳೆ. ತನ್ನದೇ ಆದಂಥ ಒಂದು ಗ್ಯಾಂಗನ್ನು ಕಟ್ಕೊಂಡು ರಾತ್ರೋರಾತ್ರಿ ಸಿದ್ದಾಪುರದ ಆ ಗ್ರಾಮಕ್ಕೆ ಆಕೆ ಹೊರಟಿದ್ದಾಳೆ. ಅಲ್ಲಿ ಮಗಳನ್ನ ಹಿಡಿದು ಎಳೆದಿದ್ದಾಳೆ. ಮಗಳು ಬರಲ್ಲ ಅಂತ ಹೇಳಿದ್ದಾಳೆ. ಆಗ ಜಗಳ ಜೋರಾಗಿದೆ. ಇಲ್ಲಿ ನೋಡಿ ಮತ್ತೊಂದು ವ್ಯಕ್ತಿಯೇ ಎಂಟ್ರಿ ಆಗತ್ತೆ. ಈ ಮಹೇಶ್ ಬೆಂಗಳೂರಿನಲ್ಲಿ ಇದ್ರಲ್ಲ, ಬೆಂಗಳೂರಿಂದ ಊರಿಗೆ ವಾಪಸ್ ಬಂದಾಗ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ದೂರ ಆಗ್ಬಿಟ್ಟಿದ್ರು. ಆಗ ಅಣ್ಣ ವಸಂತ ನಾಯ್ಕ ಜೊತೆಗೆ ಅವ್ರು ವಾಸ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ರು. ಮಹೇಶನಿಗೆ ಆಶ್ರಯವನ್ನ ಕೊಟ್ಟಿದ್ರು ಸಹೋದರ ಅಂತ ಹೇಳಿ. ಅದೇ ರೀತಿಯಾಗಿ ಅವತ್ತು ಗಲಾಟೆ ಆಗುವ ಸಂದರ್ಭದಲ್ಲಿ ನನ್ನ ಸಹೋದರನಿಗೆ ಈ ರೀತಿಯಾಗಿ ಬಂದು ಹೊಡಿತಾ ಇದ್ದಾರಲ್ಲ, ಧಮಕಿ ಹಾಕ್ತಿದ್ದಾರಲ್ಲ ಅಂತ ಹೇಳಿ ಅಡ್ಡ ಬಂದು ಪ್ರಶ್ನೆ ಮಾಡಿದಂಥವ್ರು ವಸಂತ್. ಇವರೆಲ್ಲರ ಟಾರ್ಗೆಟ್ ಇದ್ದಿದ್ದು ಮಹೇಶನಿಗೆ ಹೋಗಿ ಚಾಕು ಚುಚ್ಚಬೇಕು ಅಥವಾ ಇನ್ನೇನೋ ಮಾಡಬೇಕು ಎನ್ನುವ ರೀತಿಯಲ್ಲಿ. ಯಾವಾಗ ವಸಂತ ಅಡ್ಡ ಬಂದುಬಿಟ್ರು, ಈ ಜೊತೆಗೆ ಹೋಗಿದ್ದಂಥ ಗ್ಯಾಂಗ್ ಹಿಂದೆ ಮುಂದೆ ನೋಡದೆ ವಸಂತ್ ಎನ್ನುವಂಥ ವ್ಯಕ್ತಿಗೆ ಚಾಕುವಿನಲ್ಲಿ ಚುಚ್ಚಿ ಸಾಯಿಸಿಬಿಡ್ತಾರೆ. ಏನೂ ತಪ್ಪು ಮಾಡದ ಪ್ರಕರಣಕ್ಕೆ ಸಂಬಂಧವೇ ಇಲ್ಲದಂಥ ವ್ಯಕ್ತಿ ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತೆ. ಅದಾದ ನಂತರ ಏನೆಲ್ಲ ಆಯಿತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಈ ಕಮಲಾಕರ ಭಟ್ಟ, ಸುಚಿತ್ರ, ಒಟ್ಟಾರೆಯಾಗಿ 7 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿ ಈಗಾಗಲೇ ಜೈಲಿಗೆ ತಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಆರಂಭದಲ್ಲೇ ಹೇಳಿದ್ನಲ್ಲ, ಎಲ್ಲರ ಭವಿಷ್ಯವನ್ನು ಹೇಳ್ತೀನಿ ಅಂತಿದ್ದ ವ್ಯಕ್ತಿಗೆ ತನ್ನ ಭವಿಷ್ಯವನ್ನೇ ಪ್ರೆಡಿಕ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ಒಟ್ಟಾರೆಯಾಗಿ ಎಲ್ಲರೂ ಕೂಡ ಇದೀಗ ಜೈಲು ಸೇರಿದ್ರು. ಇದು ಒಂದು ವಿಚಾರ. ಈ ಕಮಲಾಕರ ಭಟ್ ಯಾರು ಅನ್ನೋದನ್ನು ಈಗ ಗಮನಿಸ್ತಾ ಹೋಗೋಣ. ಈಗ ಒಂದಷ್ಟು ವಿಚಾರಗಳೆಲ್ಲವೂ ಕೂಡ ಹೊರಗಡೆ ಬರ್ತಾ ಇದೆ. ಕಮಲಾಕರ ಭಟ್ ಹುಟ್ಟಿದ್ದು ಒಂದು ಬಡ ಕುಟುಂಬದಲ್ಲಿ. ಏನೂ ಕೂಡ ಇರಲಿಲ್ಲ. ಆತ ಮೂಲತಃ ಉತ್ತರ ಕನ್ನಡದ ಸಿದ್ದಾಪುರದವನೇ. ಹೆಚ್ಚು ಓದ್ಕೊಂಡು ಕೂಡ ಇರಲಿಲ್ಲ. ಹೀಗಾಗಿ ಆತನಿಗೆ ಹೇಳಿಕೊಳ್ಳುವಂಥ ಕೆಲಸವೂ ಕೂಡ ಸಿಕ್ಕಿರಲಿಲ್ಲ. ಅಂತಿಮವಾಗಿ ಜಾತ್ರೆ, ನಾಟಕ ಇಂಥದ್ದೆಲ್ಲವೂ ಕೂಡ ನಡೀತಾ ಇತ್ತಲ್ಲ, ಅಲ್ಲಿ ವಿಳ್ಳೆದೆಲೆಯನ್ನು ಮಾರಾಟ ಮಾಡೋದು ಅಥವಾ ಕಡಲೆಪುರಿ ಮಾರಾಟ ಇಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಇದ್ದ. ಅದಾದ ಬಳಿಕ ಯಾರಿಗೋ ವಂಚನೆ ಮಾಡಿದಂಥ ಒಂದು ಪ್ರಕರಣ ಏನೋ ದಾಖಲಾಗಿತ್ತಂತೆ. ಆ ಕಾರಣಕ್ಕಾಗಿ 2005 ಸಂದರ್ಭದಲ್ಲಿ ಆತ ಇದ್ದಕ್ಕಿದ್ದ ಹಾಗೆ ಊರಿಂದ ನಾಪತ್ತಿ ಆಗಿದ್ದ. ಎಷ್ಟೋ ವರ್ಷಗಳಾದ ಬಳಿಕ ಆತ ಊರಿಗೆ ವಾಪಸ್ ಬರ್ತಾನೆ. ಆಗ ಆತ ಹೇಳ್ಕೊಳ್ತಾನಂತೆ, ನಾನು ಕೇರಳದಲ್ಲಿ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತಿದ್ದೇನೆ, ನಾನು ವಶೀಕರಣ ವಿದ್ಯೆಯನ್ನು ಕಲಿತಿದ್ದೇನೆ ಅಂತ ಹೇಳಿ. ಅದಕ್ಕೆ ತಕ್ಕ ಹಾಗೆ ಒಂದಷ್ಟು ಮಂತ್ರ ಅಂಥದ್ದೆಲ್ಲವನ್ನು ಕೂಡ ಆತ ಹೇಳ್ತಾ ಇದ್ದಂತೆ. ಆದರೆ ಒಂದಷ್ಟು ಜನ ಹೇಳೋ ಪ್ರಕಾರ, ಮಂತ್ರಗಳನ್ನು ಚೆನ್ನಾಗಿ ಬಲ್ಲಂಥವ್ರು ಹೇಳುವ ಪ್ರಕಾರ ಆತನಿಗೆ ಯಾವ ಮಂತ್ರವೂ ಕೂಡ ಸರಿಯಾದ ರೀತಿಯಲ್ಲಿ ಗೊತ್ತಿಲ್ಲ. ತನಗೆ ತೋಚಿದ ರೀತಿಯಲ್ಲಿ ಹೇಳ್ತಾನೆ. ಯಾರು ಕೂಡ ಆತನನ್ನು ಪ್ರಶ್ನೆ ಮಾಡೋರು ಇರಲಿಲ್ಲ ಅಂತ ಹೇಳಿ. ಓಕೆ, ಈ ರೀತಿಯಾಗಿ ಬಂದಿದ್ನ, ಜ್ಯೋತಿಷ್ಯ ಶಾಸ್ತ್ರ ಎಲ್ಲ ಕಲ್ತ್ಕೊಂಡು ಬಂದಿದ್ನ. ಅದಾದ ಬಳಿಕ ಆತ ಸೀದಾ ಬೆಂಗಳೂರಿಗೆ ಹೋಗ್ತಾನೆ. ಬೆಂಗಳೂರಿಗೆ ಹೋಗ್ತಿದ್ದ ಹಾಗೆ ಅಲ್ಲಿ ಓಡಿ ಬಿಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ನಾನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ PhD ಮಾಡಿದ್ದೇನೆ, ಅಲ್ಲಿ ಓದ್ಕೊಂಡು ಬಂದಿದ್ದೇನೆ, ಇಲ್ಲಿ ಓದ್ಕೊಂಡು ಬಂದಿದ್ದೇನೆ ಅಂತೇಳಿ ಆತನ ಮಾತನ್ನು ಎಲ್ಲರೂ ಕೂಡ ನಂಬ್ತಾರೆ. ಸ್ವತಃ ಶಾಸಕರಾಗಿರುವಂಥ ಸುರೇಶ್ ಕುಮಾರ್ ಕೂಡ ನಂಬಿ ಆತ ಪಾಪ ಒಳ್ಳೆ ವ್ಯಕ್ತಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಕೂಡ ಹಾಕಿಬಿಟ್ಟಿದ್ರು. ಅವ್ರಿಗೆ ಗೊತ್ತಿರಲಿಲ್ಲ ಈತನ ಹಿನ್ನೆಲೆ, ಏನೋ ಒಳ್ಳೇದಾಗಲಿ ಅನ್ನೋ ಒಂದು ಉದ್ದೇಶಕ್ಕಾಗೋ ಯಾವ ಉದ್ದೇಶಕ್ಕಾಗೋ ಗೊತ್ತಿಲ್ಲ, ಅವರು ಕೂಡ ಒಂದು ಪೋಸ್ಟನ್ನು ಹಾಕಿಬಿಟ್ಟಿದ್ರು. ಈ ರೀತಿಯಾಗಿ ಎಲ್ಲರೂ ಕೂಡ ಆತನ ನಂಬಿಬಿಟ್ಟಿದ್ರು. ಅದೇ ರೀತಿಯಾಗಿ ನಂಬಿದಂಥ TV ವಾಹಿನಿಯವರು ಕೂಡ ಈತನ ಹಿಂದೆ ಮುಂದೆ ನೋಡದೆ ಈತನಿಗೆ ವೇದಿಕೆಯನ್ನು ಕೊಟ್ಟು ಬಿಟ್ಟಿದ್ರು. ಆ ವೇದಿಕೆಯನ್ನು ಈತ ಚೆನ್ನಾಗಿ ಬಳಸ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾನೆ. ಅದರಲ್ಲೂ ಕೂಡ ಪಬ್ಲಿಕ್ TV ಮೂಲಕ ಸಾಕಷ್ಟು ಪ್ರಸಿದ್ಧಿಯನ್ನು ಪಡಿತಾನೆ. ಟಿವಿಯಲ್ಲಿ ಈತನ ಮುಖ ಕಾಣಿಸ್ತಾ ಇದ್ದ ಹಾಗೆ ಸಹಜವಾಗಿಯೇ ನೊಂದವರು, ಬೆಂದವರು, ಪಾಪ ಒದ್ದಾಡ್ತಾ ಇದ್ದಂಥವರು ಜೀವನದಲ್ಲಿ ನಮಗೇನೋ ಒಳಿತಾಗತ್ತೆ ಅಂತ ಈತನ ಬಳಿ ಬರೋದಕ್ಕೆ ಶುರು ಮಾಡ್ಕೊಳ್ತಾರೆ. ಬರ್ತಾ 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 ಈತನಿಗೆ ಬರ್ತಿದ್ದಂಥ ಆದಾಯವೂ ಕೂಡ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ಆರಂಭದಲ್ಲಿ ಕಡಲೆಪುರಿ ಮಾಡ್ತಾ ಇದ್ದಂಥವನು ನೋಡ್ತಾ ಇದ್ದ ಹಾಗೆ ಕೋಟ್ಯಾಂತರ ರೂಪಾಯಿ ಒಡೆಯನಾಗ್ಬಿಡ್ತಾನೆ.
ಶಿವಮೊಗ್ಗ ಸಮೀಪದಲ್ಲಿ 10 ಎಕರೆ ಜಾಗವನ್ನು ಕೂಡ ಈತ ಪರ್ಚೇಸ್ ಮಾಡಿರ್ತಾನೆ. ಅಲ್ಲೇನೋ ಗೋಶಾಲೆಯನ್ನ ಮಾಡ್ತೀನಿ ಅಂತ ಅಂಥದ್ದೇನು ಕೂಡ ಆನಂತರ ಮಾಡಲೇ ಇಲ್ಲ. ಒಟ್ಟಾರೆಯಾಗಿ ಏನೂ ಇಲ್ಲದಂತಹ ಮನುಷ್ಯ ಮಾಧ್ಯಮಗಳ ಮೂಲಕ ಕೋಟಿ ಕೋಟಿ ಒಡೆಯನಾಗಿ ಬಿಡ್ತಾನೆ. ಅಲ್ಲಿ ಮಾಡ್ತಾ ಇದ್ದಿದ್ದೇನು? ಜ್ಯೋತಿಷ್ಯ ಶಾಸ್ತ್ರದ ಹೆಸರಲ್ಲಿ ಜನರನ್ನ ನಂಬಿಸೋದು, ಜನರ ಆ ಭಯ, ಜನರ ಆತಂಕವನ್ನೇ ಬಂಡವಾಳ ಮಾಡಿಕೊಂಡು ಈತ ಚೆನ್ನಾಗಿ ವ್ಯಾಪಾರ ಮಾಡೋದು. ಅದನ್ನು ಬಿಟ್ಟರೆ ಈತ ಮಾಡಿದ್ದಿನ್ನೇನು ಕೂಡ ಇಲ್ಲ. ಅದಾದ ಬಳಿಕ ಈತನಿಗೆ ಶುರುವಾಗಿದ್ದು ಈ ಪರಸ್ತ್ರೀ ಮೋಹ. ಆಕೆಗೋಸ್ಕರ ಈತ ಏನೆಲ್ಲ ಮಾಡಿದ್ದಾನೆ ಅಂದರೆ, ಆಕೆಗೆ ಒಂದು ಬುಲೆಟ್ ಬೈಕು, 2 ಐಷಾರಾಮಿ ಕಾರುಗಳು, ಆಕೆ ಕೇಳಿದ್ದೆಲ್ಲವನ್ನು ಕೂಡ ಆತ ಕೊಡಿಸೋದಕ್ಕೆ ಶುರು ಮಾಡ್ಕೊಂಡಿದ್ದಾನೆ. ಇದು ಈತನ ಕಥೆಯಾದರೆ ಅತ್ತ ಸುಚಿತ್ರಾ ಕೂಡ ಏನು ಕಡಿಮೆ ಇಲ್ಲ. ಆಕೆಯು ಕೂಡ ಸಾಕಷ್ಟು ಹುಡುಗರ ಸಂಪರ್ಕವನ್ನ ಇಟ್ಕೊಂಡಿದ್ಲು ಎನ್ನುವಂಥ ವಿಚಾರ ಈಗ ಗೊತ್ತಾಗ್ತಿದೆ. ರೀಲ್ಸ್ ಮೂಲಕ ಹುಡುಗರನ್ನ ಸೆಳೆಯೋದು, ಆ ಮೂಲಕ ಬೇರೆ ಬೇರೆ ಕಡೆಗಳಲ್ಲಿ ಒಂದಷ್ಟು ಹುಡುಗರ ಜೊತೆಗೆ ಆಕೆ ಸಂಪರ್ಕದಲ್ಲಿದ್ಲು ಎನ್ನುವಂಥ ಸಂಗತಿ ಗೊತ್ತಾಗ್ತದೆ. ಆ ನಿಟ್ಟಿನಲ್ಲೂ ಕೂಡ ಪೊಲೀಸರು ಇದೀಗ ವಿಚಾರಣೆಯನ್ನ ಆರಂಭಿಸಿದ್ದಾರೆ. ಇದು ಈ ಕಮಲಾಕರ ಭಟ್ಟನ ಒಂದಷ್ಟು ವಿಚಾರ, ಹಾಗೆ ಆತನ ಪ್ರೇಯಸಿಗೆ ಸಂಬಂಧಪಟ್ಟಂತ ಒಂದಷ್ಟು ಸಂಗತಿ. ಒಟ್ಟಾರೆಯಾಗಿ ಇವರಿಬ್ಬರ ಖುಷಿಗೆ, ಇವರಿಬ್ಬರ ಸ್ವಾರ್ಥಕ್ಕೆ ಓರ್ವ ಅಮಾಯಕ ವಸಂತ ನಾಯ್ಕ್ ಎನ್ನುವಂಥ ವ್ಯಕ್ತಿ ಬಲಿಯಾಗುವಂಥ ಪರಿಸ್ಥಿತಿ ಎದುರಾಯಿತು. ಸದ್ಯ ಉತ್ತರ ಕನ್ನಡ ಸಿದ್ದಾಪುರ ಭಾಗದಲ್ಲಿ ಕ್ಷಣಕ್ಕೂ ಆಕ್ರೋಶ ವ್ಯಕ್ತವಾಗ್ತಿದೆ. ಆ ಭಾಗದ ಜನ 1 ಕೋಟಿ ಪರಿಹಾರವನ್ನ ಈ ಕಮಲಾಕರ ಭಟ್ಟನೆ ವಸಂತ ನಾಯ್ಕ್ ಕುಟುಂಬಕ್ಕೆ ಕೊಡಬೇಕು ಅಂತ ಹೇಳಿ ಆಗ್ರಹವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಬಡ ಕುಟುಂಬ, ಏನೂ ತಪ್ಪು ಮಾಡದೆ ಈತನಿಂದ ಬಲಿ ಆಯಿತು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಒಂದು ವೇಳೆ ಒಟ್ಟಾರೆಯಾಗಿ ವಿಚಾರವನ್ನು ಯಾಕೆ ನಿಮ್ಮ ಮುಂದೆ ಇಟ್ಟೆ ಅಂದರೆ, ನಾನು ಮತ್ತೆ ಹೇಳ್ತಾ ಇದ್ದೇನೆ, ಜ್ಯೋತಿಷ್ಯ ಶಾಸ್ತ್ರ ಇನ್ನೊಂದು ಮಗದೊಂದು ನಂಬೇಡಿ ಅನ್ನೋದು ನನ್ನ ಉದ್ದೇಶ ಅಲ್ಲ. ಅದು ನಿಮಗೆ ಬಿಟ್ಟಂಥ ವಿಚಾರ, ನಾನೇನು ಕೂಡ ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಇಂತಹ ವಂಚಕರು ಸಾಕಷ್ಟು ಮಂದಿ ಇದ್ದಾರೆ, ಮುಖವಾಡವನ್ನು ತೊಟ್ಟಿಕೊಂಡಂಥವರು ಸಾಕಷ್ಟು ಮಂದಿ ಇದ್ದಾರೆ. ಅಂಥವರನ್ನು ನಂಬಿ ಹಣ ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ. ಅಂಥವರನ್ನ ನಂಬಿ ಏನೋ ಪೂಜೆ ಪುನಸ್ಕಾರಗಳನ್ನ ಮಾಡಿ ನಿಮ್ಮ ಮನಃಶಾಂತಿಯನ್ನು ಕೂಡ ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಒಟ್ಟಾರೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ. ಧನ್ಯವಾದ. ವಿಡಿಯೋ ನೋಡೋದಕ್ಕಾಗಿ.